ಮೀಟ್ರಲ್ಲಿ ಹಾಕಿದ್ಯಪ್ಪ, ಮೀಟ್ರಲ್ಲಿ ಹಾಕಿಯಾ? ಇಬ್ಬಡಿದ ಯಾಕೆ ಬಂದಿದ್ದಾನೆ ಇಲ್ಲಿ, ಯಾಕೆ ಬಟ್ಟೆಯಲ್ಲಿ ನಾಯ್ಕತಾ ಇದ್ದಾನು ಅಂತ. ಎಲ್ಲ ನನ್ನ ಪ್ರೀತಿಯ ವೀಕ್ಷಕ ಮಹಾಪ್ರಭುಗಳಿಗೆ ನಮಸ್ಕಾರ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಇವತ್ತು ಶನಿವಾರ 21ನೇ ತಾರೀಕು 2ನೇ ತಿಂಗಳು 2026. ನಾನು ನನ್ನ ಫ್ರೆಂಡ್ ಆದಂತ ಮಲ್ಲೇಶ್ ಅವರು ಎಲ್ಗೋ ಒಯ್ತಾ ಇದೀವಿ. ಎಲ್ಲಿಗೆ ಅಂತ ನಾನು ಹೇಳ್ತೀನಿ, ತಡ್ಕೊಳ್ಳಿ. ಇವತ್ತಿಂದ ನಾನು ದೊಡ್ಡ ದೊಡ್ಡ ಲಾಗ್ಸ್ ನ ಮಾಡಬೇಕು ಅಂತ ಅನ್ಕೊಂಡಿದೀನಿ. ಯಾವುದೇ ಕಾರಣಕ್ಕೂ ತಪ್ಸೋದಿಲ್ಲ. ನಾನು ಇದನ್ನ ಫೇಸ್ಬುಕ್ ಅಲ್ಲಿ ಹಾಕ್ತೀನಿ, ಜೊತೆಗೆ ಡಿಗ್ರಿ ಹೋಲ್ಡರ್ ದಿನಚರಿ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಕೂಡ ಹಾಕ್ತೀನಿ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ನನ್ನ ಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ಹೆಂಗ್ ತೋರ್ತಾ ಇದೀರೋ ಅದೇ ತರ ತೋರಿ ಅಂತ ನಾನು ನಿಮ್ಮಲ್ಲಿ ಕಳಿಯಾಗಿ ಬೇಳ್ಕೊತಾ ಇದ್ದೀನಿ. ಇವತ್ತು ನಾವು ಕುರುಬ್ರಳ್ಳಿ ಇದೀವಿ, ನೋಡ್ತಾ ಇರ್ಬೋದು ಬಸ್ ಸ್ಟಾಪ್. ಇವಾಗ ನಾವು ಟುವರ್ಡ್ಸ್ ರಾಜಾಜಿನಗರ್ ಕಡೆ ಹೋಗ್ತಾ ಇದೀವಿ. ನವರಂಗ್ನ ಬಳಸ್ಕೊಂಡು ನಾವು ಟೌನ್ ಹಾಲ್ ಕಡೆ ಹೋಗ್ತೀವಿ. ಟೌನ್ ಹಾಲ್ ಕಡೆ ಯಾಕೆ ಹೋಯ್ತಾ ಇದ್ದಾವು ಅನ್ನೋದಕ್ಕೆ ಒಂದು ನಿಜವಾದ ಒಂದು ಏನಂತಂದ್ರೆ ಒಂದು ಒಂದು ನೀನ್ ಹಿಂಗೆ ಬೆಬೆ ಬೆಬೆ ಬೆ ಅಂತಂದ್ರೆ ನನಗೆ ತಿಕ್ಕಲತ್ತು ಬಿಡ್ತದೆ ಅಂತ ನೀವು ಅನ್ನಕ್ ಹೋಗ್ಬೇಡಿ. ಏನೋ ಒಂದೊಂದು ಟೈಮ್ ಹಂಗ ಆಗ್ಬಿಡ್ತದೆ, ಏನು ಮಾಡಕ್ಕಾಗಲ್ಲ. ಇವತ್ತೊಂದು ವಿಶೇಷ ಕಾರ್ಯಕ್ರಮ ಇದೆ. ಏನಂತಂದ್ರೆ ನಾನು ಮನಗಿದ್ದಿ ತಾಚಿ ಮಾಡ್ತಾ ಇದ್ದಿ, ಒಂದು ಫೋನ್ ಬತ್ತು, ಆ ಒಂದು ಕರೆ ಬಂತು. ಎಲ್ಲಿದ್ದೀರಿ ಅಂತ ಕೇಳಿದ್ರು. ನಾನು ಹಿಂಗಿಂಗೆ ಕಣಣ ಅಂತಂತಂದೆ. ಹಂಗಂಗಾಗಿದ್ರೆ ಒಂದ್ ಕೆಲ್ಸ ಮಾಡಿ ಹಿಂಗಿಂಗ್ ಅದೇ ಅಂತಂತಂದ್ರು. ಹಿಂಗಿಂಗಿದ್ರೆ ಅಣ್ಣ ಹಿಂಗಿಂಗ ಆಗ್ಲಿ ಬರ್ಲಿ, ಇದು ಸ್ಕೂಲ್ ಇರ್ಲಿ, ಸ್ಕೂಲ್ ಇಲ್ದಲ್ಲಿ ಅಣ್ಣ ನಾನು ಬತ್ತೀನಿ ಅಂತ ಅಂದ್ಬಿಟ್ಟ. ಮಾಮನ್ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಇವತ್ತು ಟೌನ್ ಅಲ್ಲಿ ಕಡೆ ಕೊಯ್ತಾ ಇದೀನಿ. ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿ. ನೋಡಿ ಅಲ್ಲಿ ಹೆಂಗೆ ಚಿಂದಂಗ್ ಕಾಣದ, ನಾನು ಚಿಂದಂಗ್ ಕಾಣ್ತೀನಿ. ಬೈಯಿ ಇವನು ಚೆನ್ನಾಗಿ ತೊಳ್ದಿಲ್ಲ. ಮಲೇಶ್ ಅವ್ರ ಈ ಒಂದು ಸುಸಂದರ್ಭದಲ್ಲಿ ಏನ್ ಮಾತ್ರಕ್ಕೆ ಇಷ್ಟಪಡ್ತೀರಿ? ಆಟೋ ಡ್ರೈವರ್ಸ್ ಅಂತಂದ್ರೆ ಗತ್ತು ಅಂತಂದ್ರೆ ನಮ್ಮ ಆಟೋ ಡ್ರೈವರ್ಸ್. ಆಟೋ ಶಂಕರ್ ನಾ ಆಟೋ ಡ್ರೈವರ್. ನೋಡಿ ನೀವು ಕರ್ತ್ ಕಡೆ ಬರ್ತಾರ ಅವರು, ಅವ್ರಿಗೆ ರೆಸ್ಪೆಕ್ಟ್ ಕೊಡೋಣ, ಪ್ರತಿಯೊಬ್ಬರಿಗೂ ರೆಸ್ಪೆಕ್ಟ್ ಕೊಡೋಣ. ಯಾರು ಕೊಡಬಾರ್ದು ಹೇಳಿ? ರೆಸ್ಪೆಕ್ಟ್ ಎಲ್ಲರಿಗೂ ಕೊಡೋದು. ಇದು ನೋಡಿ ಇದೊಂದು ಕುರುಬಳ್ಳಿ ಸರ್ಕಲ್ ಅಲ್ಲ, ಇದು ಕುರುಬಳ್ಳಿ ಸರ್ಕಲ್ ಇಂದ ಒಂದು ಸಿಗ್ನಲ್ ಬರ್ತದಲ್ಲ ಅದು ಇದು. ನಾನು ಇಲ್ಲಿ ನಿಂತು ಕೂತ್ಕೊಂಡಿದ್ದೀನಿ. ಇಲ್ಲಿ ಬ್ಯಾಗ್ ಇದೆ. ಬ್ಯಾಗ್ ಹೋಗಿ ಒಂದು 3 ವರ್ಷ ಆಗಿರ್ಬೇಕು ಅಷ್ಟೇ. ತಗೊಂಡಾಗ ಒಂದ್ಸಲ ಹೋಗಿದೆ ಇದು. ನೋಡಿ ಸಿನಿಮಾಗಳೆಲ್ಲ ರಿಲೀಸ್ ಆಯ್ತಾವೆ, ನೀವೆಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ. ಏನಂತಂದ್ರೆ ನಾನು ರೀಲ್ಸ್ ಮಾಡ್ತೀನಲ್ಲ, ಒಂದು ಎಫರ್ಟ್ ಹಾಕ್ಬಿಟ್ಟು ಆ ರೀಲ್ಸ್ ಏನಾರ ಚೆನ್ನಾಗಿ ಓಡ್ಲಿಲ್ಲ ಅಂತಂದ್ರೆ ನನಗೆ ಒಸಿ ಬೇಜಾರಲ್ಲ ಆಗಲ್ಲ. ಅಂತದ್ರಲ್ಲಿ ಅವರು ಅಷ್ಟೊಂದೆಲ್ಲ ದುಡ್ಡು ಹಾಕಿರ್ತಾರೆ. ನಿಮ್ಗೂ ಸಿನಿಮಾ ನೋಡ್ಬೇಕು ಅಂತ ಅನ್ಸಿದ್ದಲ್ಲಿ ಅಂತ ಕೇಳಕ್ ಹೋಗ್ಬೇಡಿ. ನಿಮ್ಮ ಹತ್ರ ದುಡ್ಡು ಇದ್ರೆ ದಯವಿಟ್ಟು ಹೋಗಿ ಚಿತ್ರಮಂದಿರಗಳಲ್ಲಿ ಸಿನಿಮಾವನ್ನ ನೋಡಿ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ಮುಂದೊಂದು ದಿನ ನನಗೆ ಏನಾದ್ರೂ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಮ್ಮಪ್ಪನ ದುಡ್ಡಲ್ಲಿ ನಿಮ್ಮನ್ನು ಕರ್ಕೊಂಡೋಗಿ ತೋರಿಸ್ತೀನಿ ಅಂತ ಈ ಒಂದು ಮಾತನ್ನ ಭರವಸೆಯನ್ನ ನೀಡ್ತಾ, ಒಂದು ವಿಡಿಯೋನ ನೀವು ಕೊನೆಯವರೆಗೂ ನೋಡಿ. ಏನಕ್ಕೆ ನೋಡಬೇಕು ದಿನೇಶ್ ನೀನು ವಿಡಿಯೋ ಅಂತ ಕೇಳಿದ್ರೆ, ಪ್ರತಿನಿತ್ಯದ ಮನೋರಂಜನೆಗೋಸ್ಕರ ನೋಡಿ. ಮುಂದೆ ಎಲ್ಗೆ ಹೋಯ್ತಾ ಇದಾವು, ಏನ್ ಮಾಡಕ್ ಹೋಯ್ತಾ ಇದಾವು ಅಂತ ಸಂಪೂರ್ಣವಾಗಿ ತಿಳಿಸ್ತೀನಿ. ಅಲ್ಲಿವರೆಗೂ ವಿಡಿಯೋನ ಕೊನೆ ತನಕ ನೋಡ್ತಾ ಎಲ್ಲರಿಗೂ ಧನ್ಯವಾದಗಳು ಅಂತ ಇವಾಗ್ಲೂ ಹೇಳಲ್ಲ, ಕೊನೆಯಲ್ಲಿ ಹೇಳ್ತೀನಿ. ನೋಡ್ತಾ ಇರಿ ವಿಡಿಯೋಗಳ. ನನ್ಗೊಂದು ಹಾಡು ಹೇಳ್ಬೇಕು ಅನ್ನಿಸ್ತದೆ. ಅದೇನಂತಂದ್ರೆ, ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ, ಅಂದಾನೋ ಚಂದಾನೋ ಮುಂದೆ ಕುಂತಿದೆ, ನೆನಕಂಡ ಕನಸು ಯಾಕೋ ಈಗ ನನಸಾಗೋ ಆಗಿದೆ. ನಾನೇನಾರ ಈ ಸಾಂಗ್ ಆಡ್ತಾ ಇರೋದ ರಕ್ಷಿತ್ ಶೆಟ್ಟಿ ಅಣ್ಣನೋ ರಿಷಬ್ ಶೆಟ್ಟಿ ಅಣ್ಣನೋ ಕೇಳಿಸ್ಕೊಂಡ್ರೆ ಕಾಲ್ಗೆ ಹಾಕಿರೋ ಬಿಚ್ಕೊಂಡು ಹೊಡಿದು ವೆರಿ ಇಂಟ್ರೆಸ್ಟಿಂಗ್ ಬಟ್ ಐ ಡೋಂಟ್ ಕೇರ್ ಹೊಡೆಯದೆ. ನಾವ್ ಬರ್ದಿರೋ ಲಿರಿಕ್ಸ್ ಇಲ್ಲ, ನೀ ಆಡ್ತಾ ಇರೋದೇನಿಲ್ಲ ಅಂತ ಬಡ್ದಾಕ್ಬಿಡ್ತಾರೆ. ಆ ಒಂದು ಕಾರಣಕ್ಕೆ ದಯವಿಟ್ಟು ರಚಿತ ಅಣ್ಣಂಗೆ ಇದನ್ನ ಶೇರ್ ಮಾಡಕ್ ಹೋಗ್ಬೇಡಿ. ನೀವೇ ನೋಡ್ಕೊಳ್ಳಿ. ಸಣ್ಣಕ್ಕೆ ನಾವು ಇಲ್ಲಿ ರಾಜಾಜಿನಗರದ್ದು ಇದು ಸಿಗ್ನಲ್ ಹತ್ರ ಇದೀವಿ. ನಾನು ಆ ಬಸ್ ದೂರದಿಂದ ನೋಡ್ಬಿಟ್ಟು ಏನ್ ಬಿದೋಗ್ಬಿಟ್ಟಿದೆ ಅನ್ಕೊಂತ ಇದ್ದೆ. ಇದೇನು ಒಂಥರ ವಾರಿಯಾಗಿ ನಿಂತ್ಕೊಂಡಿದೆ. ನಾ ಇದೇನ್ ಬಿದೋಯ್ತೇವ ಅನ್ಕೊಂತ ಇದ್ದೆ. ಅಯ್ಯೋ ರಾಮ, ನಾ ಎಂತ ಪೆಂಗನಮಾಗಿರ್ಬೇಕು. ಅಕ್ಕ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾವಿವಾಗ ಈಗ ಶಿವನಹಳ್ಳಿ ಕಡೆಗೆ ಹೋಯ್ತಾ ಇದೀವಿ. ಶಿವನಹಳ್ಳಿ ಅಂತಂದ್ರೆ ಈ ಬಿಳಗ್ನೋಲೆ ರೋಡಲ್ಲ ಅದಲ್ಲ, ಆ ಶಿವನಹಳ್ಳಿ ಅಲ್ಲ, ಬೆಂಗಳೂರಲ್ಲಿರೋ ಶಿವನಹಳ್ಳಿ. ಮುಂದಕ್ಕೆ ಹೋಯ್ತಾ ಇದೀವಿ. ಹೋಯ್ತಾ ಇರು. ಹೋದ ಲೆಫ್ಟ್ಗೆ ಎಡ್ಕಂಡ ಈ ಫುಲ್ ಸ್ಟ್ರೈಟ್ ಮುಂದೆ ಹೋಯ್ತಿದ್ರೆ ನವರಂಗದ ನಾವು ರೈಟ್ ತಗೊಂಡು ರಾಜ್ಕುಮಾರ್ ಸರ್ ರೋಡಲ್ಲಿ ನಾವು ಮೆಜೆಸ್ಟಿಕ್ ಕಡೆ ಲೂಲು ಮಾಲ್ ಹತ್ರಕ್ಕೆ ಹೋಗಿ ಲೂಲು ಮಾಲಿಂದ ರೈಟ್ ತಗೊಂಡು
ಟೌನ್ ಹಾಲ್ ಕಡೆಗೆ ಹೋಯ್ತಾ ಇದೀವಿ. ಟೌನ್ ಹಾಲ್ ಕಡೆಗೆ ಯಾಕೆ ಹೋಯ್ತಾ ಇದ್ದಾವು ಅಂತ ನಮಗ್ ತಿಳಿಸ್ಕೊಟ್ಟನು. ವಿಡಿಯೋವ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಡೈಲಿ ನೋಡಿ, ಡೈಲಿ ಹಾಕ್ತೀನಿ, ತಲೆ ಯಾಕೆ ಇಡ್ಸ್ಕೊಂಡಿರಿ. ಖುಷಿ ಆಗೋಂತ ವಿಚಾರ ಏನಪ್ಪಾ ಅಂತಂದ್ರೆ, ಬೆಂಗಳೂರಲ್ಲಿ ಕೆಲವೊಂದ್ ಕಡೆ ಅದು ಖುಷಿ ಐತಾ ಇರ್ತದೆ, ಕೆಲವೊಂದ್ ಕಡೆ ಒಂದು ಬೇಜಾರ್ ಐತಾ ಇರ್ತದೆ. ರೋಡ್ ಎಲ್ಲ ಐತಾವೆ. ಈಗ CC ರೋಡ್ ಅಂತೆಲ್ಲ ಮಾಡ್ತಾವ್ರೆ, ಜೊತೆಗೆ ಇದೆಲ್ಲ ಮಾಡ್ತಾವ್ರೆ ಅಂತಂದ್ರೆ ಮೊದ್ಲು ಮಾಡ್ತಾ ಇರೋದ್ರಿಂದ ತೊಂದ್ರೆ ಆದೇ ಆಯ್ತದೆ. ಅದ್ರ ಒಂದ್ ಸ್ವಲ್ಪ ನಾವು ಅನ್ಸರ್ಸ್ಕೊಂಡ್ಬಿಟ್ರೆ ಮುಂದ್ಗಡಿಗೆ ಇಂಪಾರ್ಟೆಂಟ್ ಆಯ್ತದೆ. ಅಂದ್ರೆ ಈಗ ಮಾಡೋ ಕೆಲಸ ಒಂದ್ ನೆಟ್ವರ್ಕ್ ಮಾಡ್ಬಿಟ್ರೆ ಚೆನ್ನಾಗಿರ್ತದೆ. ಟ್ಯಾಪೆ ಕೆಲಸ ಮಾಡ್ಬಿಟ್ರೆ ಭಾರಿ ಕಷ್ಟ ಆಗೋಯ್ತದೆ. ಮೇಲಧಿಕಾರಿಗಳು ಯಾವ್ದೇ ಕಾರಣಕ್ಕೂ ಬಿಡಕ್ ಹೋಗ್ಬಿಡಿ. ಈ ಏನಾರ ಕಳಪೆ ಕೆಲಸ ಮಾಡಿದ್ರೆ ಯಾವ್ದೇ ಕಾರಣಕ್ಕೂ ಬಿಡ್ಬಿಡಿ ಅವ್ರನ್ನ, ಕಳಪೆ ಕೆಲಸ ಮಾಡೋರ್ನ. ತಂಬೂರ್ ರೋಡ್ನುವೆ ಕಳಪೆ ಕೆಲಸ ಮಾಡವ್ರೆ ಅಂತ ಹೇಳ್ತಾವ್ರೆ. ಯಾರ್ಯಾರು ನೋಡ್ತಾ ಇದೀರಿ ಅವ್ರನ್ನ ಯಾವ್ದೇ ಕಾರಣಕ್ಕೆ ಬಿಡಕ್ ಹೋಗ್ಬಿಡಿ. ಕಳಪೆ ಕೆಲಸ ಮಾಡಿರೋರ್ಗೆ ಬಿಲ್ನೇ ಪಾಸ್ ಮಾಡಕ್ ಹೋಗ್ಬಿಡಿ. ಎಷ್ಟು ಅವ್ರು ಕಳಪೆ ಕೆಲಸ ಮಾಡಿದಾರೆ ಅಷ್ಟ್ ಮಾತ್ರ ಕೊಡಿ, ಅದನ್ನು ಕೊಡಕ್ ಹೋಗ್ಬಿಡಿ. ಇಲ್ಲ ಅಂದ್ರೆ ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇಲ್ಲಿ ನೋಡಿ, ನಾವ್ ಇವಾಗ ಎಲ್ಲಿಗ್ ಬಂದಿದ್ದವು ಅಂತೆ. ಬಟ್ಟೆ ಪಿನ್ನೆ ಎದಬೇಕು ಏನ್ ಬೇಕು. ಇನ್ನೇನ ನಾವು ಮೆಜೆಸ್ಟಿಕ್ ಕಡೆ ಹೋಯ್ತಾ ಇದೀವಿ. ನೀವೆಲ್ಲ ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ. ಆಮೇಲೆ ಇವಾಗ ಸುಸಂದರ್ಭದಲ್ಲಿ ಏನ್ ಹೇಳಕ್ ಇಷ್ಟ ಪಡ್ತೀರಾ? ಮಲ್ಲೇಶ್ ಅವ್ರು ನಾಚ್ಕೊತಾ ಇದಾರೆ, ಮಾತಾಡಕ್ ಇಷ್ಟ ಐತಿಲ್ಲ ಅವ್ರಿಗೆ. ಇನ್ನೇನೋ ಹೊಂಟೈತಿವಿ. ಇದು ನಮ್ಮ ಮೆಜೆಸ್ಟಿಕ್ ತಕ್ಕೆ ಬನ್ನಿ ನೋಡೋಣ ಮೆಜೆಸ್ಟಿಕ್ ಹೆಂಗ್ ಕಂಡದು. ಬರ್ತಾ ಇರೋ ಕಾರಣ ಯಾವ್ದೇ ಟ್ರಾಫಿಕ್ ಇಲ್ಲ. ಇಲ್ಲಿ ಇದ್ದಿದ್ರೆ ಇಲ್ಲಂದ್ರೆ ಟ್ರಾಫಿಕ್ ಇರೋದು ಅದು ನಾನು ಬರ್ತಾ ಇದ್ದೀನಲ್ಲ, ಅದಕ್ಕೋಸ್ಕರ ಟ್ರಾಫಿಕ್ ಇಲ್ಲ ಅನ್ಸ್ತದೆ. ಇದೇನೋ ಏನ್ ಹೇಳಕ್ ಇಷ್ಟಪಡ್ತೀರಿ ಮಲೇಶ್? ನೋಡಿ ಮಲೇಶ್ ಅವರು ನಾಚ್ಕೊತಾ ಇದಾರೆ. ಅವ್ರು ಗಾಡಿ ಓಡಿಸುವಾಗ ನಾವು ಹಿಂಸೆ ಕೊಡೋದು ತಪ್ಪಾಯ್ತದೆ. ಆಕ್ಚುಲಿ ಇಲ್ಲಿ ಟ್ರಾಫಿಕ್ ಇರ್ತಿತ್ತು, ನಾನು ಬರ್ತಾ ಇದ್ದೀನಿ ಒಂದೇ ಒಂದು ಕಾರಣಕ್ಕೆ ಟ್ರಾಫಿಕ್ ಎಲ್ಲ ಕ್ಲಿಯರ್ ಆಗದೆ. ಇದು ನನ್ಗೆ ಗೊತ್ತು, ಇದು ನನ್ ತಾಕತ್ತು. ಇವಾಗ ನಾವು ಬಂತಾ ಇರೋದು ಮೆಜೆಸ್ಟಿಕ್. ಇಲ್ಲಿ ನೋಡ್ತಾ ಇದ್ದೀರಾ ನಮ್ಮ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಅವ್ರನ್ನ. ಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡೋಷ್ಟು ನಿನ್ಗ. ಇಲ್ಲಿಂದ ಒಂಚೂರು ಆ ಕಡೆಗೆ ಹೋದ್ರೆ ಪೂರ್ತಿ ಇದು ಮೆಜೆಸ್ಟಿಕ್. ನಾವಿವಾಗ ಟುವರ್ಡ್ಸ್ ಈ ಕಡೆ ಮೇಲ್ ಕಡೆ ಹಿಂಗದಲ್ಲ, ಹಿಂಗೆ ವಾರಿಯಾಗಿ ಅದ್ರ ಕಡೆಗೆ ಹೋಯ್ತಾ ಇದೀವಿ. ಈಗ ಈ ಕಡೆಗೆ ಹೋದ್ರೆ ಇದು ಶಿವಾನಂದ ಸರ್ಕಲ್ ಆ ಕಡೆಗೆ ಹಂಗೋಗಲ್ಲ. ಒಂಚೂರು ಮುಂದಕ್ಕೆ ಹೋದ್ರೆ ಶಿವಾನಂದ ಸರ್ಕಲ್ ಕಡೆಗೆ ಹೋಯ್ತದೆ. ನಾವ್ ಹಂಗೆ ಮುಂದಕ್ಕೆ ಹೋಯ್ತಿವಿ. ವಿಧಾನಸೌಧದ ಕಡೆಗೆ ಹೋಗಲ್ಲ ನಾವು, ಮುಂದಕ್ಕೆ ಹೋಗಿ ರೈಟ್ ತಗೋತೀವಿ, ಬಲಗಡೆಗೆ ತಗೋತೀವಿ. ಅಲ್ಲೇ ಟೌನ್ ಹಾಲ್ ಕಡೆಗೆ ಹೋಯ್ತಾ ಇರ್ತೀವಿ. ಬನ್ನಿ ಟೌನ್ ಹಾಲ್ ಕಡೆಗೆ ಯಾಕೆ ಹೋಯ್ತಾ ಅಂತ ಹೇಳ್ತಾ ಇರ್ತೀವಿ. ಆಕ್ಚುಲಿ ಇಲ್ಲಿ ಟ್ರಾಫಿಕ್ ಇತ್ತು, ನಾನು ಬಂದೆ ಅಂತ ಒಂದೇ ಒಂದು ಕಾರಣಕ್ಕೆ ಈ ರೆಡ್ ಸಿಗ್ನಲ್ ಎಲ್ಲ ಹಾಕ್ಬಿಟ್ರಲ್ಲ. ಅಯ್ಯೋ ಮಾರಯ್ಯ, ಬಿಲ್ಡಪ್ ಬೇರೆ ಕೊಡಕ್ ಹೋಯ್ತಾ ಇದೆ. ರೆಡ್ ಸಿಗ್ನಲ್ ಹಾಕಿ ಬೇರೆ ಹಾಕ್ಬಿಟ್ರು. ಹೆಂಗೆ ಬಿಲ್ಡಪ್ ಕೊಡೋದು? ಅದೇನು ಅಂತಂದ್ರೆ ಮುಂದ್ಗಡೆಗೆ ಹೋಯ್ತಾ ಇರೋರ್ಗೆ ನಾನೇ ಅವಕಾಶ ಮಾಡಿಕೊಟ್ಟೆ. ಯಾವಾಗಲೂ ನಾನೇ ಮುಂದಿರೋದು ಬೇಡ, ಪಾಪ ಬೇರೆಯವರು ಮುಂದೆ ಹೋದಿ ಅಂದ್ಬಿಟ್ಟು ನಾನು ನನ್ನಲ್ಲಿರ್ತಕ್ಕಂಥ ಒಂದು ಆ್ಯಟಿಟ್ಯೂಡ್ನ ಅಲ್ಲೇ ಕಟ್ಟಿಡ್ದೆ. ಇವಾಗ ನಾವು ಈ ಒಂದು ಸರ್ಕಲ್ ಇದ್ದೀವಿ. ಎಡಗಡೆಗೆ ಹೋದ್ರೆ ನಮ್ಮ ವಿಧಾನಸೌಧಕ್ಕೆ ಹೋಯ್ತೀವಿ, ಬಲಗಡೆಗೆ ಹೋದ್ರೆ ನಾವು ಇದ್ರ ಕಡೆಗೆ ಕಂಠೀರವ ಸ್ಟೇಡಿಯಂ ಕಡೆಗೆ ಹೋಯ್ತೀವಿ. ಹಾಗಾಗಿ ದಯವಿಟ್ಟು ಹೇಳಿ ಇದು ಯಾವ ಒಂದು ಸಿಗ್ನಲ್ ಅಂತ ದಯವಿಟ್ಟು ನಿಮ್ ದಮ್ಮಯ್ಯ ಅಂತೀನಿ ಹೇಳಿ. ಇನ್ನೇನು ನಾವು ಏನ್ ಅನ್ಕೊಂಡು ಬಂದಿದ್ವು, ಯಾವ ಒಂದು ಲೊಕೇಶನ್ಗೆ ರೀಚ್ ಆಗ್ತಾ ಇದೀವಿ. ಎಲ್ಲರೂ ಕಾತುರಿಂದ ಕಾಯ್ತಾ ಇದೀರಿ. ಏನಕ್ಕೋಸ್ಕರ ಈ ಬಡ್ಡೆ ಇದ ಇಷ್ಟೊತ್ತಿಗೆ ಎದ್ದು. ಇವಾಗ ಸಮಯ ಎಷ್ಟ, ಟೈಮ್ ಎಷ್ಟ? 8 ಗಂಟೆಗೆ ಯಾಕೆ ಎದ್ದಿದ್ದಾನೋ ಅಂತ. 8 ಗಂಟೆಗೆ ಯಾಕೆ ಇಲ್ಲಿಗೆ ಬಂದಿದ್ದಾನೋ? 8 ಗಂಟೆಗೆ ಇಲ್ಲಿಗೆ ಬಂದವನೆ ಅಂತಂದ್ರೆ ಇಷ್ಟು ಗಂಟೆಗೆ ಎದ್ದಿರ್ಬೇಡ ಅಂತ ನೀವೆಲ್ಲ ಥಿಂಕ್ ಮಾಡದೆ ಹೋದ್ರುವೆ ನಾನ್ ಥಿಂಕ್ ಮಾಡಿಸ್ತೀನಿ. ನೋಡಿ ಇವನು ಹೆಂಗೆ ಓಡಿಸ್ತಾನೆ, ಚೆನ್ನಾಗಿ ಓಡಿಸ್ತಾನೆ. ಆದರೆ ಮನ್ಸನಿಗೆ ಯಾವುದೇ ಗಾಡಿ ಓಡಿಸಿದ್ರು ಕೂಡ ನಾವು ತಾಳ್ಮೆ ಅನ್ನೋದು ಮುಖ್ಯ. ಇನ್ನೊಂಚೂರು ಮುಂದಕ್ಕೆ ಹೋಗಿ ಕಾಣಿಸ್ತದೆ. ನಾನು ಇವತ್ತು ಎಲ್ಲಿಗೆ ಬಂದಿದ್ದೀನಪ್ಪ ಅಂತಂದ್ರೆ ಈ ಬಿಲ್ಡಿಂಗ್ ಬಂದಿದ್ದೀನಿ. ಈ ಬಿಲ್ಡಿಂಗಲ್ಲಿ ಟಾಪ್ ಫ್ಲೋರ್ಗೆ ಹೋಗ್ತೀನಿ. ಟಾಪ್ ಫ್ಲೋರ್ಗೆ ಈ ಆ ಸಡ ಹೋಗಿ ಶ್ರಾವಣ ಬಂದು ಇದು ಬಂದ್ಬಿಟ್ರೆ ನಾನು ಟಾಪಲ್ಲಿ ಬರ್ತೀನಿ. ಟಾಪಲ್ಲಿ ಇವಾಗ ನಮ್ಮ ಮಲ್ಲೇಶ್ ಅವ್ರಿಗೆ ನಾವು ದುಡ್ಡು ಕೊಡ್ತೀವಿ ಅಂತ ನಿಮ್ಮ ಮುಂದೆ ಹಂಗೆ ಹೇಳ್ತೀನಿ. ನಾವು 1 ರೂಪಾಯಿನೂ ಕೊಡಲ್ಲ. ಈಗ ನನಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಯ್ತಾನೆ. ಥ್ಯಾಂಕ್ಸ್ ಹೇಳಯ್ಯ. ನೋಡಿ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ. ನಾವು ಇಲ್ಲಿಗೆ ಬಂದಿದ್ದೀವಿ. ಎಲ್ಲಿಗೆ ಅಂದರೆ ಇಲ್ಲಿಗೆ
ಇಲ್ಲಿಗೆ ಬಂದಿದ್ದೀವಿ. ಹೆಂಗೆ ಬಂದಿದ್ದಾವ ಅಂತ ಒಳಗಡೆಗೆ ಹೋಗಿ ತೋರಿಸ್ಕೊಟ್ಟನು. ಈಗ ಎಷ್ಟು ಕೊಡ್ಬೇನೆ? 100 ರೂಪಾಯಿ. ಹಾಂ, ಏನು ಮಾತಾಡಿಯೋ? ಕನ್ನಡ ಮಾತಾಡೋ. 100 ರೂಪಾಯಿ ಅಂತೆ. 100 ರೂಪಾಯಿ ಇಲ್ಲ. ಮೀಟ್ರಲ್ಲಿ ಹಾಕಿದೆಯಾ? ಮೀಟ್ರಲ್ಲಿ ಹಾಕಿದೆಯಪ್ಪ? ಮೀಟ್ರಲ್ಲಿ ಹಾಕಿಯಾ? ಮೀಟ್ರಲ್ಲಿ ಹಾಕಿದೆಯಾ ಕಂದ? ಮೀಟ್ರ್ ಇಲ್ಲದೆ ಕೇಳಿಯಾ? ಬಡವ ರಾಸ್ಕಲ್. ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ದುಡ್ಡ ಜಾಸ್ತಿ ಕೇಳ್ತಾವೆ ಫ್ರೆಂಡ್ಸ್. ಮೀಟ್ರ್ ಹಾಕಿಲ್ಲ ಫ್ರೆಂಡ್ಸ್ ಇವನು. ಮೀಟ್ರ್ ಬೇಕಾ? ಮೀಟ್ರ್ ನೋಡಿ ವೆಲ್ಕಮ್ ಮಾಡ್ತಾ ಇದ್ದಾರೆ ನನ್ನ. ಸರಿ, ಇವ್ರಿಗೆ ದುಡ್ಡು ಕೊಡ್ಬಿಟ್ಟು ದುಡ್ಡು ಕೊಡ್ತಿರ್ಲಿಲ್ಲ. ಇಲ್ಲಿ ನೋಡಿ ನಮ್ಮ ಫ್ರೆಂಡ್ಸ್ಗಳೆಲ್ಲ ನನ್ನ ಇನ್ವೈಟ್ ಮಾಡ್ತಾ ಇದ್ದಾರೆ. ಇವರೇ ನನ್ನ ಫ್ರೆಂಡ್ಸ್ಗಳು. ಇವನ ಹೆಸರು ಮಲ್ಲಿಕಾರ್ಜುನ ಅಂತೇಳಿ, ಅದ್ರ ಹೆಸರು ಅಭಿ ಅಂತೇಳಿ. ಅವನು ನಮ್ಮ ದೀಕ್ಷಿ. ನಾನು ಗೊತ್ತಲ್ಲ, ನಾನು ನಾಯಿನೇ ಸಿಂಹನೇ. ನಾನು ನಾಯಿನೇಯ. ನೋಡಿ ಬೆಳಗ್ಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀನಿ. ಇವಾಗ ಈ ಕಡೆ ಬರ್ತಾ ಇದ್ದೀನಿ. ಇಲ್ಲೇನದೆ ಅಂತ ಮುಂದಕ್ಕೆ ತೋರಿಸ್ತೀನಿ. ದೊಡ್ಡ ಬಿಲ್ಡಿಂಗು, ಭಾರಿ ಖುಷಿ ಆಯ್ತದೆ. ಒಳಗೆ ಹೋಗೋಷ್ಟೊಳಗೆ ಒಳ್ಳೆ ರಾಜನ ಥರ ನನಗೆಲ್ಲ ವೆಲ್ಕಮ್ ಮಾಡಿ ಕಾಯ್ತಾಯಿದ್ರು. ನಾನೇ ಬೇಡ ಅಂತಂದೆ, ಒಳಗೆ ಕಳಿಸಿದ್ದೀನಿ. ಬನ್ನಿ ಒಳಗೆ ಹೋಗೋಣ. ನಡ್ಕೊಂಡು ಹೋಗಮ್ಮಂತಿದ್ದೆ, ಆದರೆ ನಿನಗೋಸ್ಕರ ಲಿಫ್ಟ್ ಹಾಕಿದ್ದೀನಿ ಕಣ್ಮಗ, ಲಿಫ್ಟಲ್ಲೇ ಬಾ ಅಂತ ಹೇಳಿದ್ರು. ನೋಡಿ ನನ್ನ ಕಂಡ್ರೆ ಪ್ರಾಣ ಬಿಡ್ಕೊತಾರೆ. ಹಾಗಾಗಿ ನಾನು ಲಿಫ್ಟಲ್ಲೇ ಹೋಗ್ತಾ ಇದ್ದೀನಿ. ನನಗೋಸ್ಕರ ಈಗ ಹೊಸ್ದಾಗಿ ತಂದು ಹಾಕ್ಸಿರೋದು, ನನಗೋಸ್ಕರ. ಈಗ ಹೋಗ್ತಾ ಇದ್ದೀನಿ ಲಿಫ್ಟಲ್ಲಿ. 4th ಫ್ಲೋರ್ಗೆ ಹೋಗೋಣ. ಇದೊಂಥರ ಸ್ಮೆಲ್ ಹೆಂಗೆ ಅಂತಂದರೆ, ನಾನೊಂದು ಮೊದಲನೇ ಸಲ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೆ, ಪ್ರೆಸ್ಟಿ ಟೆಕ್ ಪಾರ್ಕಲ್ಲಿ, ಕಾಡುಬೀಸ್ನಳ್ಳಿಲಿ. ಅದು ಸ್ಮೆಲ್ ಬತ್ತಿತ್ತು. ಆ ಥರ ಈಗ ಸ್ಮೆಲ್ ಬತ್ತೈತೆ. ಇಲ್ಲಿ ವೀಡಿಯೋ ಮಾಡ್ಬೋದೋ ಮಾಡೋಂಗಿಲ್ವೋ ಗೊತ್ತಿಲ್ಲ, ಆದರೂ ಮಾಡ್ಕೊತಾ ಇದ್ದೀನಿ. ಬನ್ನಿ ಒಳಗೆ ಹೋಗೋಣ. ಇಲ್ಲಿಗೆ ಬಂದಿರೋದು ಏನಕ್ಕೆ ಬಂದಿದ್ದೀನಿ ಅಂತ ಹೇಳ್ತೀನಿ ಬನ್ನಿ. ಗೊತ್ತಾಗಿರ್ಬೇಕಲ್ಲ, ಇದು ನ್ಯೂಸ್ 18 ಕನ್ನಡ ಆಫೀಸ್. ಇವಾಗ ನಾನು ಬಟ್ಟೆ ಬದಲಾಯಿಸ್ಕೊತಾ ಇದ್ದೀನಿ. ಬಟ್ಟೆಯ ಯಾಕೆ ಬದಲಾಯಿಸ್ಕೊತಾನೆ ಅಂತ ಆದಷ್ಟು ಬೇಗ ಹೇಳ್ತೀನಿ. ಇರಿ, ಬಟ್ಟೆಯ ಬದಲಾಯಿಸ್ಕೊಂಡು ಬರ್ತೀನಿ. ಹಿಂಗೆ ರೆಡಿಯಾಗಿದ್ದೀನಿ. ಹೆಂಗೆ ರೆಡಿಯಾಗಿದ್ದೀನಿ ಅಂತ ನಿಮಗೆ ಹೇಳ್ತೀನಿ. ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ತದೆ ಈ ಬಟ್ಟೆದ ಯಾಕೆ ಬಂದಿದ್ದಾನೆ ಇಲ್ಲಿ, ಯಾಕೆ ಈ ಬಟ್ಟೆಲ್ಲ ನಾಯ್ಕೊತಾ ಇದ್ದಾನೋ ಅಂತ. ನೀವು ಅಂದ್ಕೊಂಡಿರೋ ಸತ್ಯ. ನಾನು ಅದಕ್ಕೋಸ್ಕರನೇ ಬಂದಿದ್ದೀನಿ. ಯಾವುದಕ್ಕೋಸ್ಕರ ಅಂತ, ಇದೀನು ಕಪ್ಪು ಕಾಣ್ತೀನಲ್ಲ, ಇರೋದು ಕಪ್ಪಲ್ಲ, ನಾನು ಚೆನ್ನಾಗಿದ್ದೀನಿ. ಕಪ್ಪು ಕಾಡ್ತಾ ಇದ್ದೀನಲ್ಲ, ಹೆಂಗೆ ಸುಮ್ಮನೆ ನೀವು ಕಾಣಲಿ ಅಂತ ಹಂಗೆ ಮೇಕಪ್ ಹಾಕ್ಸ್ಕೊಬತ್ತೀನಿ ರೀ. ಇನ್ಸ್ಟಾಗ್ರಾಮಲ್ಲಿ ನೀವು ಈಗಾಗಲೇ ನನ್ನನ್ನು ಫಾಲೋ ಮಾಡ್ತಿದ್ರೆ ನಿಮ್ಗೆ ಗೊತ್ತಿರ್ತದೆ, ನಾನು ನ್ಯೂಸ್ 18 ಕನ್ನಡದಲ್ಲಿ ನಡೆಯತಕ್ಕಂಥ ಗಿಚ್ಚಿಗಿಲಿ ಪೊಲಿಟಿಕ್ಸ್ ಕಾರ್ಯಕ್ರಮದಲ್ಲಿ ಸಾಗರ್ ತುರ್ವೇಕೆರೆ ಅಣ್ಣರ ಸಾರಥ್ಯದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನನಗೂ ಅವಕಾಶ ಮಾಡಿಕೊಟ್ಟಿದ್ರು. ಅದಕ್ಕಾಗಿ ಒತ್ತರೆ ನಾನು ಇಲ್ಲಿಗೆ ಬಂದೆ. ಇವತ್ತಂತೂ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮೂಡ್ ಬಂತು. ಇವತ್ತು ಭಾನುವಾರ 6:15 ಟೆಲಿಕಾಸ್ಟ್ ಆಯ್ತದೆ, ನೋಡ್ಕೊಳ್ಳಿ. ಹೆಂಗಿದ್ದೆ, ಇವಾಗ ಹೆಂಗದೆ, ಮೇಕಪ್ ಬಳಸ್ಕೊಂಬಂದಿದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಅನ್ಕೋತಿದ್ದೀನಿ. ಹೆಂಗೆ ಕಾಣಿಸ್ತೀನಿ ಅಂತ ಕಮೆಂಟ್ ಹಾಕಿ. ನೆಕ್ಸ್ಟು ಸ್ಕ್ರೀನ್ ಒಳಗೆ ಕರ್ಕೊಂಡಿದ್ದೀನಿ. ಈ ಎಲ್ಲ ಸೌಭಾಗ್ಯ ನೀವು ಕಲ್ಪಿಸ್ಕೊಟ್ಟಿದ್ದು ನಿಮ್ಮ ಪ್ರೀತಿ, ಬೆಂಬಲ, ಪ್ರೋತ್ಸಾಹದಿಂದನೇ ಈ ಒಂದು ವೇದಿಕೆ ಸಿಕ್ಕಿರೋದು ನನಗೆ. ನಿಮ್ಮೆಲ್ಲರಿಗೂ ಹೃದಯ ತುಂಬಿದ ಧನ್ಯವಾದಗಳು. ಅದೇ ರೀತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.